ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಒಂದು ಒಳ್ಳೆ ಹೆಲ್ದಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ನುಗ್ಗೆ ಸೊಪ್ಪು ಅನ್ನೋದು ವಿಟಮಿನ್ ಎ, ಸಿ ಮತ್ತು ಕ್ಯಾಲ್ಶಿಯಂ ರಿಚ್ ಆಗಿದೆ, ಐರನ್ ಮತ್ತು ಪ್ರೋಟೀನ್ ರಿಚ್ ಆಗಿದೆ. ಇದು ನ್ಯಾಚುರಲ್ ಆಗಿ ನಮಗೆ ಸಿಗ್ತಕ್ಕಂಥ ಒಂದು ಸೂಪರ್ ಫುಡ್ ಆಗಿದೆ. ನುಗ್ಗೆ ಸೊಪ್ಪನ್ನು ಯಾವುದೋ ಒಂದು ರೂಪದಲ್ಲಿ ಡೈಲಿ ನಾವು ಸೇವಿಸೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ, ನಮ್ಮ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಬೆಳೆಯೋ ಮಕ್ಕಳಿಗೆ ಇದು ತುಂಬಾ ಹೆಲ್ಪ್ ಆಗೋಂತಹ ಆಹಾರ ಆಗಿದೆ. ಈ ಚಟ್ನಿ ಪುಡಿಯನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳುಗಳು ಈ ನುಗ್ಗೆ ಸೊಪ್ಪನ್ನು ಬೇರೆ ರೀತಿಯಲ್ಲಿ ಕೊಟ್ಟರೆ ತಿನ್ನೋದು ಸ್ವಲ್ಪ ಕಷ್ಟ. ಆಗ ಅಂಥವ್ರಿಗೆ ನೀವು ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ರೆಸಿಪಿನ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಯಾಕೆಂದರೆ ಇದರದ್ದು ಸಿಪ್ಪೆ ಎಲ್ಲ ನಾವು ತೆಗೆದು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದೇ ಬಾಣಲಿಗೆ 2 ಸ್ಪೂನಷ್ಟು ಒಣ ಕೊಬ್ಬರಿಯ ತುರಿಯನ್ನು ಹಾಕ್ಕೊಂಡು 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಏಕೆಂದರೆ ಇದು ಬೇರೆ ಬೇಳೆಗಳ ಜೊತೆಲಿ ಬೇಯಿಸಿದ್ರೆ ಹೊತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಅದೇ ಬಾಣಲಿಗೆ 2 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನ್ ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 15 ಖಾರದ ಮೆಣಸಿನಕಾಯಿ, ಒಣ ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನ್ನಷ್ಟು ಜೀರಿಗೆಯನ್ನು ಕೂಡ ನಾವು ಈಗ ಸೇರಿಸ್ಕೊಳ್ತಾ ಇದ್ದೀವಿ. ಇವೆಲ್ಲವನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಕಡಿಮೆ ಫ್ಲೇಮನ್ನೇ ಇಟ್ಕೊಳ್ಳಿ, ಇಲ್ಲಾಂದರೆ ಬೇಳೆಗಳೆಲ್ಲ ಸೀದೋಗ್ಬಿಡುತ್ತೆ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬೇಳೆಗಳೆಲ್ಲ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನಾನಿಲ್ಲಿ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ರೋಸ್ಟ್ ಆಗಿದೆ. ನಾವು ಇದನ್ನು ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಈಗ ನೋಡಿ, ಈ ದೊಡ್ಡ ಬೌಲ್ನಲ್ಲಿ ನಾನು ಒಂದು ಬೌಲ್ನಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕಾಣಿಸ್ತಾ ಇದೆಯಲ್ಲ, ಎಲೆಗಳೆಲ್ಲ ರೋಸ್ಟ್ ಆಗಿದೆ. ಎಲೆಗಳು ಚೆನ್ನಾಗಿ ರೋಸ್ಟ್ ಆಗಬೇಕು. ನೀವು ಕೈಯಲ್ಲಿ ತೆಗೆದು ಹೀಗೆ ಪ್ರೆಸ್ ಮಾಡಿದ್ರೆ ಎಲ್ಲ ಕೂಡ ಪುಡಿ ಪುಡಿ ಆಗುತ್ತೆ. ಕಾಣಿಸ್ತಾ ಇದೆಯಲ್ಲ, ಆ ರೀತಿಯಲ್ಲಿ ರೋಸ್ಟ್ ಮಾಡಿ ಇದನ್ನು ಕೂಡ ನೀವು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗತ್ತೆ. ನಂತರ ನಾನು ಅದೇ ಬೌಲಲ್ಲಿ 2 ಬೌಲ್ನಷ್ಟು ನುಗ್ಗೆ ಸೊಪ್ಪನ್ನು ನಾನಿದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ ಅಲ್ವಾ, 2 ಬೌಲಷ್ಟು ಕ್ಲೀನ್ ಮಾಡಿರ್ತಕ್ಕಂಥ ನುಗ್ಗೆ ಸೊಪ್ಪು. ಇದನ್ನು ತೊಳೆದುಬಿಟ್ಟು ನೀರಿನ ಅಂಶ ಎಲ್ಲ ಹೋಗೋ ಹಾಗೆ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ಟು, ಅಂದರೆ ಆರ ಹಾಕ್ಬಿಟ್ಟು ಗಾಳಿಗೆ, ಆ ನಂತರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಅದೇ ರೀತಿಯಲ್ಲಿ ಮಾಡ್ಕೊಳ್ಳಿ. ತೇವ ಇದ್ದರೆ ಅದು ಎಲ್ಲ ನೀರು ಬಿಟ್ಕೊಂಡು ಅಲ್ಲೇ ಬೇಯೋ ರೀತಿಯಲ್ಲಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿರಬೇಕು. ಆದಮೇಲೆ ನೀವು ಅದನ್ನು ಬಾಣಲಿಗೆ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ನೀಟಾಗಿ ಸೊಪ್ಪು ರೋಸ್ಟ್ ಆಗುತ್ತೆ. ಸ್ವಲ್ಪ ಕಡಿಮೆ ಉರಿಲೇ ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆಗಲೇ ಅದು ಎಲ್ಲ ನೀರಿನ ಅಂಶ ಎಲ್ಲ ಇಮರ್ಕೊಂಡು ನೀಟಾಗಿ ರೋಸ್ಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಎಷ್ಟೊಂದು ಸೊಪ್ಪು ಹಾಕಿದ್ವಿ ನಾವು, ಬಾಣಲಿ ತುಂಬ ಇತ್ತು. ರೋಸ್ಟ್ ಆಗಿ ಅದು ನಮಗೆ ಎಷ್ಟು ಕಡಿಮೆ ಕ್ವಾಂಟಿಟಿ ಆಗಿದೆ. ಇದು ಈಗ ಎಲ್ಲ ನೀಟಾಗಿ ರೋಸ್ಟ್ ಆಗಿದೆ. ಇದನ್ನು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, 2 ನಾನು ಮಿಕ್ಸ್ ಮಾಡಿದ್ದೀನಿ. ಕೈಯಲ್ಲಿ ಹೀಗೆ ಮಾಡಿದ್ರೇ ಗೊತ್ತಾಗುತ್ತೆ, ಆಗಲೇ ಅದೆಲ್ಲ ಪುಡಿ ಪುಡಿ ಆಗ್ತಾ ಇದೆ. ಈಗ ನಾನು ಆಲ್ರೆಡಿ ಏನು ಬೇಳೆ ಕಾಳೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನು ಮತ್ತು ಈ ಸೊಪ್ಪು ಎರಡನ್ನು ಮಿಕ್ಸ್ ಮಾಡಿ ಹಾಕೋಬೇಕು. ಅರ್ಧ ಸೊಪ್ಪು ಹಾಕಿದ್ರೆ ಅರ್ಧ ಕಾಳುಗಳನ್ನು, ಮೆಣಸಿನ್ಕಾಯಿ ಏನಿದೆ ಅದನ್ನು ಹಾಕಿಬಿಟ್ಟು ನಾನು ಒಂದು ಸರಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ನನಗೆ ಇದು 2 ಸರಿಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡೆ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ನೋಡಿ, ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ನುಣ್ಣಗೆ ಹಾಕ್ಕೊಳ್ಬಾರ್ದು. ಚಟ್ನಿ ಪುಡಿ ಯಾವಾಗಲೂ ಈ ರೀತಿಯಲ್ಲಿ ಸ್ವಲ್ಪ ನಮಗೆ ಬಾಯಿಗೆ ಅದು ಸಿಗ್ತಾ ಇರಬೇಕು, ಆ ರೀತಿಯಲ್ಲಿ ಹಾಕ್ಕೋಬೇಕು. ನಾನಿಲ್ಲಿ 2 ಸರಿ ಹಾಕ್ಕೊಂಡೆ. ನೋಡಿ, ನಮಗೆ ಆಲ್ರೆಡಿ ಚಟ್ನಿ ಪುಡಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ಟೇಸ್ಟಿಯಾಗಿರ್ತಕ್ಕಂಥ, ಅದರಲ್ಲೂ ಹೆಲ್ದಿಯಾಗಿರ್ತಕ್ಕಂಥ, ಹೆಲ್ದಿಯಾಗಿರ್ತಕ್ಕಂಥ ಚಟ್ನಿ ಪುಡಿಯನ್ನು ಎಷ್ಟು ಈಸಿಯಾಗಿ ರೆಡಿ ಮಾಡ್ಕೊಂಡ್ವಿ ಅಲ್ವಾ. ಇದು ಎಲ್ರಿಗೂ ಇಷ್ಟ ಆಗುವಂತಹ ಚಟ್ನಿ ಪುಡಿ ಆಗಿದೆ. ನೀವು ಖಂಡಿತವಾಗೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ನುಗ್ಗೆ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ನಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕೂಡ ಅದು ಕಡಿಮೆ ಮಾಡುತ್ತೆ, ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಅದು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ.
ನೋಡಿದ್ರಿ ಅಲ್ವಾ ಚಟ್ನಿ ಪುಡಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು. ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.